ನಿಲ್ಲಿಸ್ತೋ. ಗಣೇಶನ ಬೇಗ ಬಿಡ್ಬೇಕು ಅಂದ್ರೆ ನಮ್ ಹಿಂದೂ ಹಬ್ಬ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ. ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್. ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ, ನಮ್ಮ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈಗ ಒಂದ್ 6 ಗಂಟೆಲಿ ಸರ್ ಒಬ್ಬ ಹುಡ್ಗನ್ ಹೊಡ್ದವ್ರೆ. ಅವ್ನ ಆಳ್ ನೋಡಿದ್ರೆ ಸರಿಯಾಗಿ ಅವನೇ, ಆದ್ರೆ ಹೆಂಗ್ ಹೊಡ್ದವ್ರೆ ಅಂತಂದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ ಹುಡ್ಗನ್ಗೆ. ಸಪೋರ್ಟ್ ಕೊಡ್ತಾವ್ರೆ ಸರ್. ಏನ್ ವಿಷಯಕ್ಕೆ ಗಲಾಟೆ ಪ್ರಾರಂಭ ಆಗಿದ್ದು? ಬರೀ ಗಣೇಶನ್ ತಗೊಂಡ್ ಹೋಗಿದಕ್ಕಷ್ಟೇ. ಈಗ ಅವ್ರು ಬರ್ಬೋದು, ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು, ನಾವ್ ಕೂಗಂಗಿಲ್ಲ. ಫಂಕ್ಷನ್ ಮಾಡ್ತಾವ್ರೆ ಅಂತ ಸಾಹೇಬ್ರು ಬಂದ್ ಹೇಳಿದ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರ ನಾವ್ ಅದನ್ನ ಕೇಳ್ತೀವಿ ಎಂದು. ಇವಾಗ ನಾವ್ ಹೇಳದ್ನ ಅವ್ರು ಕೇಳೋದಕ್ಕೆ ರೆಡಿ ಆಗಿಲ್ಲ. ಚೆನ್ನೇಗೌಡ ಬಡಾವಣೆ ಅಂತಂದ್ರೆ ಬರೀ ಅವರೇ ತುಂಬ್ಕತವ್ರೆ ಸರ್. ಹಿಂದೂಗಳ ಜಾಗನೇ ಇಲ್ಲ ಇಲ್ಲಿ. ಗಲಾಟೆ ನಡೀತಾ ಇದೆ ಅಂತ ಹೋಗಿ ನೋಡ್ ನಿಂತ್ಕೊಂಡು ನೋಡ್ತಾ ಇದ್ದಂತ ಹೊಡೆದ ಬಟ್ ಅವ್ರದ್ದು ತಗರಾಗಿದೆ ಹಿಂದೆ ಹೋಗುತ್ತೆ ಸರ್. ಮಸೀದಿ ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು ಅರ್ಧ ಹಿಂದೆ 2-3 ಇದಷ್ಟು ಬಿಟ್ಟು ಹೋಗಿತ್ತು ತಾಸು. ಅದು ಏನಾಯ್ತು, ಅವರು ಬಾವುಟ ಎಲ್ಲ ತರಿಸ್ತಿದ್ರು. ಆರಿಸ್ಬೇಕಾದ್ರೆ ಮತ್ತು ಡಿಜೆನು ಗಣಪತಿ ಎಲ್ಲ ಮುಂದೆ ಹೋಗಿತ್ತು. ಮುಂದೆ ಅವರು ಡಿಜೆ ಹಾಕೊಂಡೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು, ಬಾವುಟನ ಆರಿಸ್ತಿದ್ರು. ಇವ್ರು ಏನ್ ಮಾಡಿದ್ರು, ಆಲ್ಮೋಸ್ಟ್ ಇವರು ಮೇಲ್ಗಡೆಯಿಂದ ಮಸೀದಿಯಿಂದ ಅಷ್ಟು ಅವರೇ ಮುಸ್ಲಿಮ್ಸ್ ಕಲ್ಲು ಹೊಡೆದಿದ್ದು ಅವ್ರನ್ನೇ. ಬಟ್ ಅಲ್ಲಿ ಒಂದು ಇದಿದೆ, ಅವರು ರಾಡು ಕಬ್ಬಿಣದ ರಾಡ್ಗಳು ಹೊಡೆದ್ರು. ಬಟ್ ನಮ್ಗೆ ರಾಡ್ ಬೀಳ್ತು, ನಮ್ಮ ಸ್ಟಾಫ್ನವ್ರಿಗೆಲ್ಲ ಕಲ್ಲು ಕಬ್ಬಿಣ ಎಲ್ಲ ಬೀಳ್ತು. ಆಮೇಲೆ ಗ್ಲಾಟಿ ಮಾಡ್ಕೊಂಡು ನಮ್ಮ ಸ್ಟಾಫ್ ನಮ್ಮ ಆಫೀಸರ್ಸ್ ಎಲ್ಲ ಕೆಳಗಡೆ ಇದ್ರು, ಅವ್ರಿಗೂ ಬಿದ್ದಿದೆ. ಬಿದ್ದ ಮೇಲೆ ಏನಾಗೈತಿ, ಅವರು ಕೆಳಗಡೆನೆ ಬಂದು ಕಲ್ಲು ಹೊಡೆದ್ರು. ಬಟ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಅಟ್ಟಿಸ್ಕೊಂಡು ಹೋದ್ರು ಅವ್ರನ್ನ. ಬಟ್ ಅವ್ರು ಯಾರು ಕೈಗೆ ಸಿಕ್ಕಿಲ್ಲ, ಒಂದು 4-5 ಜನ ಸಿಕ್ಕೊಂಡ್ರು. ಬಟ್ ಇನ್ನಿತರೆಲ್ಲ ಅಲ್ಲಿ ಓದ್ಕೊಂಡ್ರು ಸಮಯ ಏನಾಗಿತ್ತು ಸರ್? 6 ಗಂಟೆ ಮೇಲಾಗಿತ್ತು. 6 ಗಂಟೆ ಟೈಮಿಂಗ್ಸ್ ನೋಡ್ಕೊಂಡಿಲ್ಲ, ಬಟ್ 6 ಗಂಟೆ ಮೇಲಾಗಿತ್ತು. ಎಲ್ಲಿಂದ ಕಲಿಸ್ತಿದ್ದು ಸರ್? ಮೇಲೆ ಮಸೀದಿ ಮೇಲಿಂದಾನೆ ಮಸೀದಿ ಮೇಲಿಂದ ಕಲಿಸಾದ್ರ ಗಣಪತಿ ಪ್ರೊಸೆಷನ್ಗೆ. ಪ್ರೊಸೆಷನ್ ಬೀಳ್ತು, ಜನಕ್ಕೂ ಅವರು ಡ್ಯಾನ್ಸ್ ಮಾಡ್ತಿದ್ರು, ಅವ್ರಿಗೂ ಬೀಳ್ತು. ಪೊಲೀಸ್ ಸಿಬ್ಬಂದಿ ಎಲ್ಲ ಇಷ್ಟು ಅವ್ರು ರೌಂಡ್ ಅಪ್ ಹಾಕೊಂಡು ನಿಂತಿದ್ರು. ಸಾಕು. ಇನ್ಮೇಲೆ ಇವತ್ತಿನಿಂದ ತಿಳ್ಕೊಳ್ಳಿ, ಹಲಾಲ್ ಮಾರ್ಕ್ ಇರೋದು ಯಾವುದೇ ಆಗ್ಬೋದು, ಅದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡಿ, ಅದು ಬಾಯ್ಕಟ್ ಮಾಡಿ. ಸಾಕು. ಅವರ
ವ್ಯಾಪಾರದಿಂದನೇ ಆರ್ಥಿಕವಾಗಿ ಪಡಿಬೇಕು. ದಯವಿಟ್ಟು ನೋಡಿ, ಇದು ಪಕ್ಷಾತೀತದ್ದು ಹಿಂದೂ ಸಂಘಟನೆದು ಇದು. ದಯವಿಟ್ಟು ನೋಡಿ, ನಮ್ಮ ದೇಶದಲ್ಲಿ ಗಣೇಶನ ಕೂಸಕ್ಕೋಸ್ಕರ ನೋಡಿ ಎಷ್ಟು ಪರ್ಮಿಷನ್ ತಗೋಬೇಕು. ಗಣೇಶನ್ಗೆ ಹೇಳ್ತಾರೆ ವಿಘ್ನಗಳ ವಿನಾಶಕ ಅಂತಾರೆ. ನಾವು ಯಾವುದೇ ಧರ್ಮದಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಕ್ ಹೋದ್ರೆ ಗಣೇಶನ್ನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಆದ್ರೆ ನಮ್ ಗಣೇಶನ್ ಬುಡಕ್ಕೆ ಗವರ್ಮೆಂಟ್ ಇಂದ ಪೊಲೀಸರಿಂದ ಪರ್ಮಿಷನ್ ತಗೊಳ್ತ ಗತಿ ಬಂದಿದೆ ನಮ್ಮ ಹಿಂದೂ ಬಾಂಧವರಿಗೆ. ದಯವಿಟ್ಟು ಬೇಡಿ ನೋಡಿ, ಎಲ್ಲ ಸಹಕರಿಸಿ. ಇಲ್ಲಿವರೆಗೆ ಮಲಗಿರು ಸಾಕು, ಇನ್ ಮುಂದೆ ಮಲಗಬೇಡಿ. ತಮ್ಮೆಲ್ಲಿ ಹೇಳ್ತಾ ಇದ್ದೀವಿ ನೋಡಿ, ಅವ್ರನ್ನ ಆರ್ಥಿಕವಾಗಿ ಬಡಿಬೇಕು, ಆರ್ಥಿಕವಾಗಿ ಬಾಯ್ಕಟ್ ಮಾಡಬೇಕು. ದಯವಿಟ್ಟು ಪಕ್ಷಾತೀತವಾಗಿ ನೋಡಿ, ಇನ್ಮೇಲೂ ಅಷ್ಟೇ ಪಕ್ಷನೂ ಅಷ್ಟೇ, ನಮ್ಗೆ ಹಿಂದೂಗೆ ಯಾರು ಸಹಕರಿಸ್ತಾರೆ ಅಂತೇವ್ರು ಮಾತ್ರ ಓಟ್ ಹಾಕಿ. ಅವ್ರು ಇರೋದು 15%, ನಾವು 85% ಓಟ್ ಹಾಕಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ತಿರ್ಲಿಲ್ಲ. ದಯವಿಟ್ಟು ನಾವು ಓಟ್ ಹಾಕಿ. ನಾವು ನೋಡಿ, ನಾವು ಅಕ್ಕೆ ತಪ್ಪಿಟ್ಟು ನಾವೇ ಅಂಕಸ್ಕೊಂಡು ಹಾಕ್ಕೊಂಡಿದೀವಿ. ದಯವಿಟ್ಟು ಇನ್ಮೇಲಾದ್ರೂ ಅಷ್ಟೇ ನೋಡಿ, ಪಕ್ಷ ಧರ್ಮ ಅಂತಂದಾಗ ಧರ್ಮ ಪ್ರೀತಿ ಮಾಡಿ. ದಯವಿಟ್ಟು ಧರ್ಮ ಬಿಟ್ಟು ಹೋಗಬೇಡಿ. ತಮ್ಮಲ್ಲಿ ಕಣಕಳಿಯ ವಿನಂತಿ. ಹಿಂದೂ ಬಾಂಧವರೇ, ಸಾಕು. ನಮ್ಮ ಮನೆಗಳ ಫೋಟೋ ಇಟ್ಕೊಂಡು ಕಷ್ಟ ಆಯ್ತದೆ. ನಿನ್ನೆ ಕೆಮ್ಮಣ್ಣಾಲಿ ಹತ್ರ ಗಣೇಶನ ಮೇಲೆ ಕಲ್ಲು ಹೊಡೆದು ಮೊಟ್ಟೆ ಹೊಡೆದು ನಾಳೆಗೆ ನಮ್ಮ ಮನೆಗೂ ಬಂದು ಹೊಡಿತಾರೆ. ಅವರು 100 ಜನ ಇರುತ್ತೋ, ನಾವು ಒಬ್ರು ಇರೋಕ್ಕಾಗಲ್ಲ. ನಾವು 1000 ಜನ ಮನೆಗಳಲ್ಲಿ ಅವ್ರು ಬಂದಿರ್ತಾರೆ. ಆದ್ರೆ ನಾವು ಹಿಂದೂಗಳು ದೌರ್ಬಲ್ಯ ಅಂತ ತಿಳ್ಕೊಂಡವ್ರೆ. ದಯವಿಟ್ಟು ಇನ್ಮೇಲೆ ನೀವು ಅಲ್ಪಸಂಖ್ಯಾತರೆ ನಿಮ್ಗೆ ಇದ್ರಲ್ಲಿ ಚನ್ನಪಟ್ಟಣದಿಂದ ಬಂದು ಮಂಡ್ಯದಿಂದ ಬಂದು ಇಲ್ಲಿ ಜಾತಿ ಮಾಡಿರಲ್ಲ. ನಿಮ್ಗೆ ಏನಾದ್ರು ಹಿಂದೂಸ್ತಾನ ಬೇಕಿಲ್ಲ ಅಂದ್ರೆ ಹೋಳಿ ಮಕ್ಕಳ ದಯವಿಟ್ಟು ಈ ಪದ ಅನ್ಪಿಸ್ತಾ ಇದ್ದೀವಿ, ಪಾಕಿಸ್ತಾನ ಕೊಂಡೋಗ್ಬಿಡಿ. ದಯವಿಟ್ಟು ನೀವು ಇಲ್ಲಿ ಜೀವನ ಮಾಡಕ್ಕೆ ಅರ್ಹರಲ್ಲ ನೀವು. ದಯವಿಟ್ಟು ತಮ್ಮಲ್ಲಿ ವಿನಂತಿ, ಇನ್ಮೇಲಾದ್ರೂ ಹೇಳ್ತೀನಿ, ಬಾಯ್ಕಟ್ ಮಾಡಿ. ಅವ್ರು ಬಿಸ್ನೆಸ್ ಕೊಡಬೇಡಿ. ಯಾವುದೇ ದಿನಸಿ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಟೈಲರಿಂಗ್ ಆಗ್ಬೋದು, ಯಾವುದೇ ಆದ್ರೂ ನಮ್ಮ ಹಿಂದೂಗಳು ಯಾರು ಅವ್ರು ಮಾಡ್ತಾರೆ ಆ ಕೆಲಸ ಒಬ್ಬೊಬ್ರು ಮನೆಗಳು ಒಂದು ಆರಿಸ್ಕೊಳ್ಳಿ. ಒಬ್ಬ ಎಲೆಕ್ಟ್ರಿಷಿಯನ್ ಆದ ಹಿಂದೂಗಳು ಯಾರಿದ್ದಾರೋ ಅವ್ರ ನಂಬರ್ ತಗೊಳ್ಳಿ. ಯಾವುದೇ ದಿನಸಿ ಅಂಗಡಿ ಆಗ್ಬೋದು, ಒಂದು ಆಟೋದು ಹಾಕ್ಬೋದು, ಯಾರೇ ಹಾಕ್ಬೋದು. ದಯವಿಟ್ಟು ಹಿಂದೂಗಳು ಬಿಸ್ನೆಸ್ ಕೊಡಿ. ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ. ಇಲ್ಲಿವರೆಗೆ ಮಲಗಿರು ಸಾಕು, ಇನ್ಮೇಲೆ ಮಲಿಕಬೇಡಿ ದಯವಿಟ್ಟು. ಸರ್, ಏನು ಒಂದು ನಿನ್ನೆ ಮದ್ದೂರಲ್ಲಿ ನಡೆದಂತ ಒಂದು ಘಟನೆ ಇದೆಯಲ್ಲ, ಗಣಪತಿ ಮೇಲೆ ಕಲ್ಲು ತೂರಾಟ ಮಾಡಿದಂತ ಘಟನೆ, ಈ ವಿಚಾರದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಹಿಂದೂ ಮುಸಲ್ಮಾನರು ಒಂದು ಅಂತ ಹೇಳುವಂತ ಒಂದು ಪ್ರದೇಶದಲ್ಲಿ ಇವತ್ತು ಆತರ ಇರದೇನೆ ಇವತ್ತು ವಾರ್ಷಿಕವಾಗಿ ವರ್ಷಕ್ಕೆ ಒಂದು ಸಲ ಗಣೇಶ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕಿಡಿಗೇಡಿಗಳು ಅವ್ರ ಪಾಡಿಗೆ ಅವ್ರು ಮಾಡಬೇಕು. ನಾವು ಮೆರವಣಿಗೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಗಣೇಶ ಮೂರ್ತಿ ಮೇಲೆ ಕಲ್ಲೊಡಿತಾರೆ, ರಾಡ್ ಬಿಸಾಕ್ತಾರೆ ಅಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ? ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಇವತ್ತು ಸ್ವತಂತ್ರವಾಗಿ ತಮ್ಮ ಒಂದು ಧಾರ್ಮಿಕ ಆಚರಣೆಯನ್ನ ಮಾಡೋದಕ್ಕೆ ಇವತ್ತು ಈ ಸರ್ಕಾರನೇ ನಿರ್ಬಂಧಗಳನ್ನು ವಿಧಿಸಿ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಅವ್ರನ್ನ ವೈಭವೀಕರಿಸೋದರಿಂದ ಇವತ್ತು ಈ ತರ ದುರ್ಘಟನೆಗಳು ನಡೀತಾ ಇದ್ದಾವೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿಂದುತ್ವ ಇರುವಂತಹ ಈ ನಾಡಿನಲ್ಲಿ ಇವತ್ತು ಗಣೇಶ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ತಗೋಬಾರ್ದು ಅನ್ನೋ ಒಂದು ಉದ್ದೇಶ ಇವತ್ತು ಅಲ್ಪಸಂಖ್ಯಾತ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬೆಳೀತಾ ಇದೆ ಅಂದ್ರೆ ಇವತ್ತು ನಾವು ಅದನ್ನ ಖಂಡಿಸ್ತೀವಿ. ಇವತ್ತು ಮದ್ದೂರಿನಲ್ಲಿ ಇಂಥ ಘಟನೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೂ ನಡೀಬಾರ್ದು. ಆ ತರ ಒಂದು ಸಾಕ್ಷಿಯಾಗುವಂತಹ ಒಂದು ಕಾರ್ಯಕ್ರಮಕ್ಕೆ ಈಗ ನಾವೆಲ್ಲ ಭಾಗಿಯಾಗಿದ್ದೇವೆ. ಸರ್, ನಿಮ್ಮ ಹೆಸರು ಸರ್? ಸರ್, ಧನಂಜಯ ಅಂತ, ಭಾರತೀಯ ಜನತಾ ಪಕ್ಷ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ.
ಟ್ರೀಟ್ಮೆಂಟ್ ಕೊಡಿ ನೋಡಿ ಎಲ್ಲಾರನ್ನೂ ತೋರಿಸಿ ಅಲ್ಲಿ ಅವ್ರಿಗೂ ಆಗಲ್ಲ ತೋರಿಸಿ ಗಾಯ ತೋರಿಸಿ ಏನಾಗಲ್ಲ ತೋರಿಸು ಈ ಕಡೆ ಕೈ ಅಡ್ಡಾಗಿದೆ ಅವ್ರಿಗೆ ಏನವಾ ಕೂತ್ಕೊಬಿಡಕ್ಕ ಕೂತ್ಕೊಬಿಡ ಬೆನ್ನ ಮೇಲೆ ಕಾಲ್ ಮಾಡ್ಕೊಂಡು ಲೇಡಿ ಪೊಲೀಸ್ ಎಲ್ಲ ಈಚೆಗೆ ಗಾಡಿ ಮಾಡಬೇಡಿ ಅಕ್ಕ ಈ ಕಡೆ ಅಕ್ಕ ನೀನು ಈ ಕಡೆ ಈ ಕಡೆ ನೋಡು ಈ ಕಡೆ ನೋಡಕ್ಕ ನಿನ್ನೆ ಪೊಲೀಸ್ ಅವರು ಸಾವಿರ ಕೈ ಒದೆ ತಿಂದವ್ರೆ ಅವ್ರ ಕೈಲಿ ಎದುರಿಸಕ್ ಆಗ್ಲಿಲ್ಲ ಇವತ್ ನಮ್ಮ ಹತ್ರ ಬಂದು ಕಾಲಲ್ಲಿ ಒತ್ತಿ ಲಾಟಿಲಿ ಹೊಡೆದವ್ರೆ. ನಿಮ್ಮ ಹೆಸರು ಸೌಮ್ಯ. ಯಾವ ಏರಿಯಾ? ಚೆನ್ನೈ, ಅದೇ ಏರಿಯಾ, ಚೆನ್ನೈಗೌಡ ಬಡವಾಡೆ, ಸೆಕೆಂಡ್ ಕ್ರಾಸ್. ನಿಮ್ಮ ಹೆಸರು? ಗಿರೀಶ್ ಅಂತ. ಯಾವ ಊರು? ಮದ್ದೂರು. ಎಲ್ಲಿ ಮದ್ದೂರು? ಅದೇ ಏರಿಯಾ ಸರ್. ನಿಮ್ಗೆ ನೋಡಿದ್ರು ಸರ್? ಪೊಲೀಸ್. ಏನಾಯ್ತು ಪುಟ್ಟಿ? ಪೊಲೀಸ್ನವರೇ ತಡೆದ್ರು. ಹೌದಾ? ಅವರೇ ತಡೆದ್ರು. ನಿಮ್ಮ ಹೆಸರು? ಪಲ್ಲವಿ ಅಂತ. ಪಲ್ಲವಿ. ಚೆನ್ನಾಗಿ ನೀನು ಓದ್ತಾ ಇದೆಯಾ? ಕೆಲಸ ಮಾಡ್ಲಿ. ಫಸ್ಟ್ ಟ್ರೀಟ್ಮೆಂಟ್ ಕೊಡಿ. ಫಸ್ಟ್ ಟ್ರೀಟ್ಮೆಂಟ್ ಮೊದಲು ಟ್ರೀಟ್ಮೆಂಟ್ ಏನ್ ತಾಯಿ ನಿಮ್ಮ ಹೆಸರು? ರಮ್ಯಾ ಅಂತ. ಯಾರು ಹೊಡೆದ್ರು ನಿಮ್ಗೆ? ಲೇಡಿ ಪೊಲೀಸ್. ಕನ್ನಡ ಹಾಕೊಂಡಿದ್ದಾರೆ. ಹೌದಾ? ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ಅವರು ಲಾಟಿಲಿ ಹೊಡೆದಿದ್ದಾರೆ. ಹೌದಾ? ನಿಮ್ಮ ಹೆಸರು? ರಮ್ಯಾ ಅಂತ. ಯಾವ? ಚೆನ್ನಾಗಿ ಸರಿ ಕಣ. ಬೇಡ ಪುಟ್ಟ. ನಿನ್ನ ಹೆಸರು ಪುಟ್ಟ? ಯಾರಪ್ಪ ಹೊಡೆದವ್ರು ನಿನ್ಗೆ? ಹೌದಾ? ನೂಕು ನಗ್ಲಿ ಲೇಟ್ ಆಯ್ತನಪ್ಪ. ತಳ್ಬಿಟ್ರೆ ಯಾರು ತಳ್ದವ್ರು? ಗೊತ್ತಿಲ್ಲ. ಇಬ್ರು ತಳ್ಳಿದ್ರೆ ಜಾರ ಇತ್ತು, ಟ್ಯಾಂಕ್ ಇದ್ರೆ. ಹೌದಾ? ನಿನ್ನ ಹೆಸರೇನಪ್ಪ? ಶಕ್ತಿ. ಸರಿಯಪ್ಪ, ಆಯ್ತು. ಈ ತರ ಏಟಾಗಿ. ನಿಮ್ಮ ಹೆಸರೇನ್ ತಾಯಿ? ನನ್ನ ಹೆಸರು ಪದ್ಮ ಅಂತ. ಮಗು ಲಾಠಿ ಚಾರ್ಜ್ ಮಾಡಿ ಎಲ್ಲಾರು ನಮ್ಮ ಮಗನೇ ಕಣ್ಣೆಲ್ಲ ಹೊರಗಡೆ ಬಂದ್ಬಿಡ್ತು. ನಮ್ಮ ಮಗನೇ ಅಲ್ಲಿಂದ ಪೊಲೀಸ್ನವರೇ ಹೊರತು ಬಂದಿದ್ದು. ಬಂದಿನ ಅವ್ನ ಕಣ್ಣ. ಲೇಡೀಸು ಅಂಗಡಿ ಹತ್ರ ಕೂತಿದ್ರೆ ಅವ್ರಿಗೆ ಕೋಳಿ ಮೊಟ್ಟೆ ಹೊಡಿತೀವಿ, ನೀವು ಮಾಡೋರು ಪ್ರತಿಫಲನ ಅನುಭವಿಸ್ತೀರಾ ಅಂತ ಹೇಳಿ ಹೋಗ್ತಾವನೆ. ಇವತ್ತು ಹಿಂದೂಗಳು ಶಾಂತಿ ರೀತಿಯಲ್ಲಿ ಗಣಪತಿ ಉತ್ಸವ ಮಾಡ್ಬೇಕಾದ್ರೆ ಕಲ್ಲು ಹೊಡೆದಿರುವಂತ ಕಿಡಿಗೇಡಿಗಳು ಇವರು. ನಾವು ಯಾವಾಗಲೂ ಶಾಂತಿಯುತವಾಗಿ ಶಾಂತಿದೂತರಾಗೇನೆ ನಮ್ಮ ಹಬ್ಬ ಆಚರಣೆಗಳನ್ನ ಮಾಡ್ತಾ ಇದೀವಿ. ನಮ್ಗೆ ಹಂತದಲ್ಲೂ ಕಿಡಿಗೇಡಿತನ ಮಾಡ್ತಾ ಇರ್ತಕ್ಕಂಥ ಮುಸ್ಲಿಮ್ಸು ಇವರು ಇವತ್ತು ನಮ್ಮ ಶಾಂತಿ ಸೌಹಾರ್ದತೆಗೆ ಕಲ್ಲಾಕಿ ನಮ್ಮ ಹಿಂದೂಗಳ ತಾಳ್ಮೆಯನ್ನ ಕೆಣಕಿದ್ದಾರೆ. ಇವತ್ತು ನಮ್ಮ ಮದ್ದೂರು ತಾಲೂಕಿನಾದಂತ ಹೋರಾಟ ಮಾಡ್ತಾ ಇದೀವಿ. ಒಬ್ಬ ಮಹಿಳೆಗೆ ಕೂತಿರ್ತಕ್ಕಂಥ ಮಹಿಳೆಗೆ ಈ ರೀತಿ ಮಾಡ್ತಾರೆ ಅಂದ್ರೆ ನಾಳೆಗೆ ಇವರು ಮನೆಗೆ ನುಗ್ಗಿ ಗಲಾಟೆ ಮಾಡಲ್ಲ ಅನ್ನೋದಕ್ಕೆ ಏನೂ ಇಲ್ಲ. ಬೀದಿಗಿಳಿದು ನಮ್ಮ ಹಿಂದೂಗಳು ಹೋರಾಟ ಮಾಡಬೇಕು. ಇವತ್ತು ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಮೊನ್ನೆ ನಮ್ಮ ಈದ್ ಮಿಲಾದ್ ಸಂದರ್ಭದಲ್ಲಿ ಸಾವಿರಾರು ಜನ ಮುಸ್ಲಿಮರು ಇದೇ ಪೇಟೆ ಬೀದಿಲಿ ಪ್ರಸನ್ನ ಹೋಗ್ಬೇಕು ಅಂದ್ರೆ ಅವ್ರ ಆರಾಟ ಚೀರಾಟ ಕೇಳಕ್ಕಾಯ್ತಾರೆ. ನಾವು ಅಷ್ಟು ಸೌಂಡ್ ಮಾಡ್ಕೊಂಡು ಹೋದ್ರು. ನಾವು ಹಿಂದೂಗಳು ಒಬ್ರು ಭಯದಿಂದ ನಿಂತಿದ್ವಿ ಸೈಡಲ್ಲಿ. ಆದ್ರೆ ನಿನ್ನೆ ನಮ್ಮ ಗಣಪತಿ ವಿಸರ್ಜನೆ ವೇಳೆಯಲ್ಲಿ ಅದು ಮಸೀದಿ ಮೇಲಿಂದ ಕಲ್ಲು ಬರುತ್ತೆ ಅಂದ್ರೆ ಅದು ಪೂರ್ವ ಕೃತ್ಯ. ಮತ್ತೆ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ. ಇದಕ್ಕೆ ಮಸೀದಿ ಮೇಲೆ ಉಗ್ರ ಕ್ರಮ ಕೈಗೊಳ್ಬೇಕು. ಅವರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.